ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ತರಕಾರಿ ಸಾಂಬಾರು ಮಾಡೋಣ. ಅದಕ್ಕೆ ನಾನು 2 ಸ್ಪೂನ್ ತೊಗರಿಬೇಳೆ, 1 ಆಲೂಗಡ್ಡೆ, 1 ಬೀಟ್ರೋಟು, 1 ಮೂಲಂಗಿ ಇದನ್ನೆಲ್ಲ ಹುರ್ಕೊಂಡು ಕುಕ್ಕರಿಗೆ ಹಾಕೋತಾ ಇದ್ದೀನಿ. ಟೊಮೆಟೊನೂ ಹಾಕಿದ್ದೀನಿ, ಈರುಳ್ಳಿನೂ ಹಾಕಿದ್ದೀನಿ. ಇವಾಗ ನೀರು ಸೇರಿಸ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ರುಚಿಗಷ್ಟೇ ಉಪ್ಪು, ಅದು ಬೇಯಿಸೋಕ್ಕಷ್ಟೇ ಉಪ್ಪು ಹಾಕಿ ಮಸಾಲೆ ರೆಡಿ ಮಾಡೋಣ. ಅದಕ್ಕೆ ತೆಂಗಿನಕಾಯಿ ತುರಿ, ಜೀರಿಗೆ, ಸಾಸಿವೆ, ಅರಿಶಿನ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಈರುಳ್ಳಿ ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 2 ರೌಂಡಿಗಿರೋ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದಿಷ್ಟಿಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ರುಬ್ಕೋಬೇಕು. ಮತ್ತು ಇಲ್ಲಿ ನಾನು ಮಿಲೆಟ್ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಅದಕ್ಕೋಸ್ಕರ 2 ಸ್ಪೂನು ಮಿಲೆಟ್ ಹಿಟ್ಟು ತಗೊಂಡಿದ್ದೀನಿ, ಮತ್ತೊಂದು ಅರ್ಧ ಸ್ಪೂನ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅಷ್ಟೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಗಂಟು ಬರುತ್ತೆ, ಗಂಟೆಲ್ಲ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡಲ್ಲಿ ಎತ್ತಿಡಿ. ಇವಾಗ ಇದು ಬೆಂದಿದೆ ನೋಡಿ, ಎಲ್ಲ ಆಲೂಗಡ್ಡೆ ಎಲ್ಲ ಕರಗೋಗ್ಬಿಟ್ಟಿದೆ, ಆ ಥರ ಬೆಂದಿದೆ. ಇವಾಗ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಕುದಿಸೋಕೆ ಇಡ್ತಾಯಿದ್ದೀನಿ. ಇವಾಗ ಕುದಿಯೋಕ್ಕಂತ ಇಟ್ಟಿದ್ದೀನಿ. ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದ ನೀರು ಹಾಕ್ಕೊಳ್ಳಿ. ನನಗೊಂದು ಸ್ವಲ್ಪ ದಪ್ಪ ಬೇಕು, ಅದಕ್ಕೋಸ್ಕರ ದಪ್ಪ ಇಟ್ಕೊತೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಅದಕ್ಕೆ ಸಾಸಿವೆ ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಹಿಂಗೆ ಹಾಕಿದ್ದೀನಿ. ನಾನು ಜೀರಿಗೆನೂ ಹಾಕ್ಕೊತೀನಿ. ಇದಕ್ಕೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಅದು ಇವಾಗ ನೋಡಿ ಕುದಿ ಬರ್ತಾಯಿದೆ. ಅದು ಎಷ್ಟು ದಪ್ಪ ಆಗ್ತಾ ಬರ್ತಾಯಿದೆ. ಅವಾಗ ಒಂದು ಸ್ವಲ್ಪ ನೀರು ಇಟ್ಟು ಇವಾಗ ದಪ್ಪ ಆಗಿದೆ. ನೀವು ಇದೇ ತರಕಾರಿ ತಗೋಬೇಕಂತಿಲ್ಲ, ಯಾವ ತರಕಾರಿನ ತಗೋಬೋದು. ಇಲ್ಲಾಂದರೆ ಈ ಮೊಳಕೆ ಬಂದಿರೋ ಮನೆಯಲ್ಲಿ ಮೊಳಕೆ ಬರ್ಸಿರ್ತೀರಲ್ವ, ಆ ಕಾಳುಗಳನ್ನು ಹಾಕೋಬೋದು. ಇಲ್ಲಾಂದರೆ ಪಾಲಕು ಹಾಕೋಬೋದು, ಬಸಳೆ ಸೊಪ್ಪು ಹಾಕೋಬೋದು. ಯಾವುದು ಬೇಕಾದರೆ ಹಾಕ್ಕೊಂಡು ಈ ಸಾಂಬಾರು ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ಅನ್ನಕ್ಕೂ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಯಾವುದಕ್ಕೂ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾವುದಾದ್ರು ದೋಸೆ ಹಿಟ್ಟಿದ್ದರೆ, ದೋಸೆ ಮಾಡ್ಕೊತೀರಂದರೆ ಈ ಸಾಂಬಾರು ಒಂದು ಸಲ ಮಾಡಿ ನೋಡಿ. ಆ ದೋಸೆ ಜೊತೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.